ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ಮದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಕರ್ಮ ಅಂದರೇನು ಹೇಳಿ? ಯಾವುದೇ ಒಂದು ಕ್ರಿಯೆಯನ್ನು ಮಾಡೋದು ದಟ್ ಈಸ್ ಕಾಲ್ಡ್ ಕರ್ಮ ಅಲ್ವಾ? ಸೊ ಯಾವ ರೀತಿಯ ಕರ್ಮ ಇರುತ್ತೆ? ಪುಣ್ಯ ಕರ್ಮ ಇರುತ್ತೆ, ಪಾಪ ಕರ್ಮ ಇರುತ್ತೆ, ಒಳ್ಳೆಯ ಕರ್ಮ ಇರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಆದ ಕರ್ಮಗಳಿರುತ್ತವೆ. ಹಾಗಾದರೆ ಕರ್ಮ ಅಂದರೆ ಓನ್ಲಿ ನಾವು ಕರ್ಮೇಂದ್ರಿಯಗಳಿಂದ ಮಾಡುವಂತಹ ಕೆಲಸಗಳಿಗೆ ಕರ್ಮ ಅಂತ ಹೇಳ್ತೀವಾ? ಇಲ್ಲ. ಯೋಚಿಸುವ ಶಕ್ತಿಯು ಕೂಡ ಒಂದು ಕರ್ಮನೇ. ನಾವು ಯಾವ ರೀತಿ ಸಂಕಲ್ಪಗಳನ್ನು ಮಾಡ್ತೇವೆ ಅದು ಕೂಡ ಒಂದು ಕರ್ಮನೇ. ಅದು ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ. ಪಾಸಿಟಿವ್ ಸಂಕಲ್ಪಗಳನ್ನು ಮಾಡುವುದರಿಂದ ಅದು ಬೇರೆಯವರಿಗೆ ಹಿತಕರವಾಗಿರುತ್ತದೆ, ಸುಖದಾಯಕವಾಗಿರುತ್ತದೆ. ಅದೇ ನೆಗೆಟಿವ್ ಸಂಕಲ್ಪಗಳನ್ನು ಮಾಡೋದರಿಂದ ಬೇರೆಯವರಿಗೆ ದುಃಖ, ಅಶಾಂತಿ, ಹರ್ಟ್ ಮಾಡೋದು ಆಗಿರೋದ್ರಿಂದ ಅದು ನಮ್ಮ ಪಾಪದ ಕರ್ಮದಲ್ಲಿ ಜಮಾ ಆಗುತ್ತದೆ. ಸಂಕಲ್ಪಗಳನ್ನು ಮಾಡುವುದು ನಾವು ಮನಸ್ಸಿನಲ್ಲಿ, ಮನಸ್ಸು ಇರುವುದು ನಮ್ಮ ಆತ್ಮದಲ್ಲಿ. ಹಾಗಾಗಿ ಮನಸ್ಸಿನಿಂದ ಉತ್ಪತ್ತಿ ಆಗುವಂತಹ ಎಲ್ಲ ಸಂಕಲ್ಪಗಳು ಕೂಡ ಕರ್ಮದ ಖಾತೆಯಲ್ಲಿ ಸೇರ್ಪಡೆಯಾಗುತ್ತದೆ. ಸೊ ಇವಾಗ ನಾವು ನಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿರಬೇಕು. ನಮ್ಮ ಜೀವನದಲ್ಲಿ ಯಾವುದೇ ದುಃಖಗಳು ಬರಬಾರ್ದು. ದುಃಖಗಳು ಬಂದು ಸಹ ಅದು ನೀರಿನ ಅಲೆಯಂತೆ ಬಂದು ಹೋಗಿಬಿಡಬೇಕು. ಅದು ತುಂಬ ದಿನದವರೆಗೆ, ತುಂಬ ತಿಂಗಳವರೆಗೆ ಅದು ಉಳಿಬಾರ್ದು ಅಂತ ಒಂದು ಸಿಚುವೇಷನಲ್ಲಿ ಈ ಕರ್ಮಗಳು ಅಂದರೆ ಪುಣ್ಯ ಕರ್ಮಗಳು ನಮ್ಮ ಹೆಲ್ಪಿಗೆ ಬರುತ್ತವೆ. ನಾವು ತುಂಬ ಶ್ರೇಷ್ಠ ಸಂಕಲ್ಪ, ಎಲಿವೇಟೆಡ್ ಥಾಟ್ಸ್ಗಳನ್ನು ಮಾಡುವುದರಿಂದ, ಬೇರೆಯವರಿಗೆ ಕಲ್ಯಾಣಕಾರಿಯಾಗಿರುವಂತಹ ಥಾಟ್ಸ್ಗಳನ್ನು ಮಾಡುವುದರಿಂದ, ಬೇರೆಯವರಿಗೆ ಶುಭವಾಗಲಿ ಅಂತ ಒಂದು ಹಾರೈಕೆಯನ್ನು ಹರಸುವುದರಿಂದ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಸಂಕಲ್ಪಗಳನ್ನು ಇಟ್ಟುಕೊಳ್ಳುವುದರಿಂದ ಅವರಿಗೂ ಕೂಡ ಆ ವೈಬ್ರೇಷನ್ ತಲುಪುತ್ತೆ. ಈಗ ನಾವು ಮಾತಾಡ್ತಾ ಇರೋದು ಎಲ್ಲವೂ ಕೂಡ ಎನರ್ಜೀಸ್ ಅಂದರೆ ಫ್ರೀಕ್ವೆನ್ಸೀಸ್. ನಾವೀಗ ಪಾಸಿಟಿವ್ ಯೋಚನೆ ಮಾಡಿದರೆ ಆ ಒಂದು ಪಾಸಿಟಿವ್ ವೈಬ್ರೇಷನ್ ದೂರದಲ್ಲಿರುವಂತಹ ವ್ಯಕ್ತಿಗಳಿಗೆ ತಲುಪುತ್ತದೆ. ಸೊ ಹಾಗಾಗಿ ನಾವು ಪಾಸಿಟಿವ್ ಥಿಂಕಿಂಗ್ಗಳನ್ನೇ ಮಾಡ್ತಾ ಇರಬೇಕು. ಇದನ್ನು ಯಾರು ಕೂಡ ಹೇಳೋದಿಲ್ಲ. ಆದರೆ ಭಗವಂತ ಬಂದು ನಮಗೆ ಈ ಒಂದು ವಿಚಾರವನ್ನು ಕರ್ಮದ ಬಗ್ಗೆ ಕ್ಲಿಯರ್ ಆಗಿ ಹೇಳಿಕೊಡ್ತಾ ಇದ್ದಾರೆ. ಸೊ ನಾವು ಯೋಚನೆ ಮಾಡುವ ಶಕ್ತಿ ಕೂಡ ಒಂದು ಎನರ್ಜಿ, ಫ್ರೀಕ್ವೆನ್ಸಿ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಶುಭವಾಗಲಿ ಅನ್ನೋವಂತಹ ಒಂದು ಫ್ರೀಕ್ವೆನ್ಸಿಯನ್ನು ನಾವು ಹರಡಿಸ್ತಾ ಇರೋದ್ರಿಂದ ನಮ್ಮ ಜೀವನದಲ್ಲಿ ಕೂಡ ಬದಲಾವಣೆ ಆಗುತ್ತದೆ. ಅಂದರೆ ಪುಣ್ಯದ ಖಾತೆ ಜಮಾ ಆಗಿಕೊಂಡೇ ಹೋಗುತ್ತದೆ. ಹಾಗೂ ಬೇರೆಯವರಿಗೆ ಕೂಡ ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಸಂಕಲ್ಪಗಳು ಬರುತ್ತದೆ. ಹೀಗಾಗಿ ನಾವು ನಮ್ಮ ದಿನನಿತ್ಯ ಯಾರೇ ನಮ್ಮ ಜೊತೆ ಬಂದು ಮಾತಾಡಲಿ, ಇಲ್ಲ ನಾವು ಯಾರನ್ನಾದರೂ ಮೀಟ್ ಮಾಡಲಿ, ನಾವು ಅವರಿಗೆ ಒಳ್ಳೆಯ ಸಂದೇಶವನ್ನೇ ಹೇಳ್ತಾ ಇರಬೇಕು. ಅವರಿಗೆ ನಮ್ಮ ಹತ್ರ ಮಾತಾಡೋದ್ರಿಂದ ತುಂಬ ಖುಷಿ ಅಂತ ಅನ್ನಿಸ್ಬೇಕು, ತುಂಬ ಸುಖದ ಒಂದು ಅನುಭವ ಫೀಲ್ ಮಾಡಬೇಕು. ಆವಾಗ ನಮ್ಮ ಖಾತೆಯಲ್ಲಿ ಕೂಡ ಪುಣ್ಯ ಕರ್ಮದ ಬ್ಯಾಲೆನ್ಸ್ ತುಂಬಿಕೊಳ್ಳುತ್ತಾ ಹೋಗುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಕ್ರಿಯೆಯನ್ನು ಮಾಡೋದು. ಮನಸ್ಸಿನಲ್ಲಿ ಬಂದ ಥಾಟ್ಸನ್ನು ನಾವು ಆ್ಯಕ್ಷನಲ್ಲಿ ತರ್ತೀವಿ ಅಲ್ವಾ? ಮನಸ್ಸಿನಲ್ಲಿ ಬಂದ ಥಾಟ್ಸನ್ನು ನಾವು ಬಾಯಿಯ ಮುಖಾಂತರ ಬೇರೆಯವರಿಗೆ ಹೇಳ್ತೀವಿ. ಹಾಗೆ ಮನಸ್ಸಿನಲ್ಲಿ ಬಂದ ಕಾರ್ಯವನ್ನು ನಾವು ಕೈಕಾಲುಗಳಿಂದ ಕೂಡ ಮಾಡ್ತೀವಿ. ಫಿಸಿಕಲ್ ಆಗಿ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಭಗವಂತನ ನೆನಪು ಮಾಡುವುದರಿಂದ, ಅವುಗಳನ್ನು ಪೂರ್ಣಗೊಳಿಸುವುದರಿಂದ ನಮಗೆ ಭಗವಂತನ ಕೃಪೆಯು ಕೂಡ ನಮ್ಮ ಮೇಲೆ ಇರುತ್ತದೆ. ಇದರಿಂದನೂ ಕೂಡ ನಮ್ಮ ಪುಣ್ಯದ ಖಾತೆಯು ಜಮಾವಾಗುತ್ತದೆ. ಬೇರೆಯವರಿಗೆ ದುಃಖ ಕೊಡೋದಾಗಿರಲಿ, ಫಿಸಿಕಲಿಂದ ಬೇರೆಯವರಿಗೆ ಹೊಡೆಯೋದಾಗಿರಲಿ, ನಿಂದನೆ ಮಾಡೋದಾಗಿರಲಿ, ಅವ್ಯಾಚ್ಯ ಶಬ್ದಗಳಿಂದ ಬೇರೆಯವರನ್ನು ನೋಯಿಸೋದು ಆಗಿರಲಿ, ಇವೆಲ್ಲವೂ ಕೂಡ ನಮ್ಮ ಪಾಪದ ಖಾತೆಯಲ್ಲೇ ಜಮಾ ಆಗುತ್ತದೆ. ಸೊ ನಾವು ಗಳಿಸಿರುವಂಥ ಪುಣ್ಯದ ಮತ್ತು ಪಾಪದ ಖಾತೆಯನ್ನು ನಾವು ತುಂಬ ಕೇರ್ಫುಲ್ಲಾಗಿ ಅಂದರೆ ಅಟೆನ್ಷನಿಂದ ನೋಡಿಕೊಳ್ತಾ ಇರಬೇಕಾಗುತ್ತೆ. ಹೀಗೆ ನಾವು ನಮ್ಮ ಬ್ಯಾಂಕಲ್ಲಿ ನಮ್ಮ ದುಡ್ಡಿನ ಅಕೌಂಟನ್ನು ನಾವು ಚೆಕ್ ಮಾಡ್ತಾ ಇರ್ತೀವಿ. ಎಷ್ಟು ಡೆಬಿಟ್ ಆಯಿತು, ಎಷ್ಟು ಕ್ರೆಡಿಟ್ ಆಯಿತು, ಎಲ್ಲವನ್ನು ಕೂಡ ನಾವು ಚೆಕ್ ಮಾಡ್ತಾ ಇರ್ತೀವಲ್ವ. ಹಾಗೆ ನಮ್ಮ ಆತ್ಮದ ಒಂದು ಖಾತೆಯನ್ನು ನಾವು ಪ್ರತಿದಿನ ಮಲಗುವ ಮುಂಚೆ ಚೆಕ್ ಮಾಡಬೇಕು. ಮಲಗುವ ಮುಂಚೆ ನಾವು ಇವತ್ತು ಯಾರಿಗಾದರೂ ದುಃಖ ಕೊಟ್ಟಿದ್ದೇವಾ, ಇಲ್ಲ ಬೇಡವಾಗಿರುವಂತಹ ಕೆಲಸಗಳನ್ನು ಮಾಡಿದ್ದೇವಾ, ಎಲ್ಲವನ್ನು ಕೂಡ ಚೆಕ್ ಮಾಡಿಕೊಂಡು ಇನ್ ಕೇಸ್ ಏನಾದರೂ ತಪ್ಪು ಆದಲ್ಲಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಕ್ಷಮೆಯನ್ನು ಯಾಚಿಸಿ ಮಲಗುವುದರಿಂದ ನಮ್ಮ ಪುಣ್ಯದ ಖಾತೆಯು ಕೂಡ ಜಮಾ ಆಗಿಕೊಂಡು ಹೋಗುತ್ತದೆ. ಅದಕ್ಕೆ ವೇದಶಾಸ್ತ್ರದಲ್ಲಿ ಹೇಳ್ತಾ ಇದ್ರು, ತುಂಬ ಪುಣ್ಯ ಮಾಡಿದವರ ಒಂದು ಆರಾ ಅಂದರೆ ಅವರದ್ದು ಪ್ರಭಾ ಮಂಡಲ ಅಂತ ಹೇಳ್ತೀವಿ, ಆರಾ ತುಂಬ ವೈಟ್ ಆಗಿರುತ್ತೆ. ಅದೇ ಪಾಪಕರ್ಮಗಳನ್ನು ಮಾಡಿದವರು, ಕೊಲೆ ಮಾಡಿದವರಾಗಿರಲಿ, ಸೂಸೈಡ್ ಮಾಡಿಕೊಂಡವರಾಗಿರಲಿ, ಇಂಟೆನ್ಷನಲಿ ಬೇರೆಯವರಿಗೆ ಹರ್ಟ್ ಮಾಡುವರಂಥವರಾಗಿರಲಿ, ಅವರನ್ನು ನೀವು ನೋಡಿದರೆ ಅವರ ಆರಾ ತುಂಬಾ ಕಪ್ಪಾಗಿರುತ್ತದೆ. ನೀವು ಕೇಳ್ಬೋದು, ಈಗ ಪುಣ್ಯ ಕರ್ಮಗಳನ್ನು ಯಾವ ರೀತಿ ನಾವು ಬೇಗನೆ ಜಮಾ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಖುಷಿಯಾಗಿ ಹ್ಯಾಪಿನೆಸ್, ವೆಲ್ತನ್ನು ಪಡ್ಕೋಬೋದು ಅಂತ. ಈಗ ಘೋರ ಕಲಿಯುಗ ನಡೀತಾ ಇದೆ. ಈ ಘೋರ ಕಲಿಯುಗದಲ್ಲಿ ನಾವು ಎಷ್ಟು ಪುಣ್ಯದ ಕರ್ಮಗಳನ್ನು ಮಾಡ್ತೀವೋ, ನಮ್ಮ ಉದ್ಧಾರಕ್ಕಾಗಿ ಹಾಗೂ ಬೇರೆಯವರ ಉದ್ಧಾರಕ್ಕಾಗಿ ಎಷ್ಟು ದಾನ ಪುಣ್ಯಗಳನ್ನು ಮಾಡ್ತೀವೋ ಅಷ್ಟೇ ನಾವು
ನಮ್ಮ ಜೀವನದಲ್ಲಿ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡು ಹೋಗ್ತೀವಿ. ಅದು ನಮ್ಮ ಈ ಒಂದು ಜನ್ಮದಲ್ಲಿಯೂ ಕೂಡ ಕೆಲಸಕ್ಕೆ ಬರುತ್ತದೆ ಮತ್ತು ಮಾಡಿಟ್ಟಿರುವಂತಹ ಪುಣ್ಯದ ಕೆಲಸಗಳು ನಮ್ಮ ಆತ್ಮದ ಜೊತೆಯಲ್ಲಿ ಸತ್ತ ನಂತರ ಮುಂದಿನ ಜನ್ಮಕ್ಕೂ ಕೂಡ ಅದು ಟ್ರಾನ್ಸ್ಫರ್ ಆಗುತ್ತದೆ. ಸೊ ಅದಕ್ಕೆ ನಾವು ಈಗ ಸಿಕ್ಕಿರುವಂತಹ ಜನ್ಮದಲ್ಲಿ ದೇವರನ್ನು ನೆನೆಸುವುದು, ದೇವರ ಸ್ಮರಣೆ ಮಾಡುವುದು, ದೇವರ ನೆನಪುಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವುದು, ಬೇರೆಯವರು ಕೂಡ ದೇವರ ಸಂದೇಶಗಳನ್ನು ಹೇಳ್ತಾ ಇರುವುದು, ಇವುಗಳನ್ನೆಲ್ಲ ಮಾಡ್ತಾ ಇರೋದ್ರಿಂದ ಈ ಕಲಿಯುಗದಲ್ಲಿ ಬೇಗನೆ ಪುಣ್ಯದ ಖಾತೆಯನ್ನು ನಾವು ಜಮಾ ಮಾಡ್ಕೋಬೋದು. ಪದಂ ಗುಣ ನಾವು ಅದನ್ನು ನಮ್ಮ ಆತ್ಮದ ಖಾತೆಯಲ್ಲಿ ಇರಿಸಿಕೊಳ್ಬೋದು. 5 ವಿಕಾರಗಳಿಂದ ಕೂಡಿರುವಂತಹ ಎಲ್ಲ ಕರ್ಮಗಳು ಕೂಡ ಪಾಪದ ಕರ್ಮಕ್ಕೆ ಸೇರುತ್ತವೆ. 5 ವಿಕಾರಗಳು ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇವುಗಳಿಗೆ ವಶೀಭೂತರಾಗಿ ನಾವು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಪುಣ್ಯದ ಖಾತೆಯಲ್ಲಿ ಜಮಾ ಆಗುವುದಿಲ್ಲ. ಅದು ನಮ್ಮನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತದೆ. ಯಾಕಂದರೆ ಇವೆಲ್ಲ ದುಃಖಗಳನ್ನು ಕೊಡುವಂತಹ ವಿಷಯಗಳಾಗಿರೋದ್ರಿಂದ ನಾವು ಇದಕ್ಕೆ ವಶೀಭೂತರಾಗಿ ಬೇರೆಯವರಿಗೆ ದುಃಖವನ್ನು ಕೊಟ್ಟರೆ ಅದೆಲ್ಲ ನಮ್ಮದು ಪಾಪ ಖಾತೆ. ಬೇರೆಯವರಿಗೆ ದುಃಖ ಕೊಡೋದು ಮಹಾಪಾಪ. ಆ್ಯಕ್ಚುಲಿ ಬೇರೆಯವರಿಗೆ ಹರ್ಟ್ ಮಾಡುವ ಅಧಿಕಾರ ಯಾವುದೇ ರೀತಿಯಲ್ಲಿ ದೇವರು ನಮಗೆ ಕೊಟ್ಟಿಲ್ಲ. ಓಕೆ, ನಾವು ಈ ಭೂಮಿಯ ಮೇಲೆ ಬದುಕಲು ಎಷ್ಟು ಹಕ್ಕಿದೆಯೋ ಹಾಗೆ ಬೇರೆಯವರಿಗೂ ಕೂಡ ಅಷ್ಟೇ ಹಕ್ಕಿದೆ. ಹಾಗಾದರೆ ನೀವು ಹೇಳ್ಬೋದು, ಅವರು ನಮಗೆ ಹರ್ಟ್ ಮಾಡ್ತಾ ಇದ್ದಾರೆ, ನಾವು ಕೂಡ ಹರ್ಟ್ ಮಾಡಬಾರ್ದಾ ಅಂತ. ಸೊ ಅವರು ಮಾಡುವಂತಹ ಹರ್ಟ್ ಆಗಿರಲಿ, ಅದು ಅವರ ಖಾತೆಯಲ್ಲಿ ಜಮಾ ಆಗಿಕೊಂಡು ಹೋಗುತ್ತದೆ, ಅವರ ಲೈಫ್ ಹಾಳಾಗುತ್ತದೆ. ನೀವು ಅವರು ಮಾಡಿರುವಂಥ ಹರ್ಟಿಗೆ ಪ್ರತಿರೋಧಕವಾಗಿ ನೀವು ಯಾಕೆ ಹರ್ಟ್ ಮಾಡೋಕ್ಕೆ ಹೋಗ್ತೀರಾ ಅಲ್ವಾ? ಸೊ ಅದನ್ನು ನೀವು ಪಾಪದ ಖಾತೆಯನ್ನು ನಿಮ್ಮ ಹತ್ರದಲ್ಲಿ ಏನಕ್ಕೆ ಜಮಾ ಮಾಡ್ಕೋತೀರಿ? ಇವಾಗ ಎಲ್ಲರಿಗೂ ಶಾಂತಿ ಬೇಕು, ಸುಖ ಬೇಕು, ಹ್ಯಾಪಿನೆಸ್ ಬೇಕು, ಅಟೆನ್ಷನ್ಸ್ ಬೇಕು. ಇವಾಗಂತೂ ಜನರಿಗೆ ಪೇಷನ್ಸೇ ಇಲ್ಲ, ಯಾವುದರಲ್ಲಿ ಸಹನೆ ಮಾಡುವಂತಹ ಶಕ್ತಿನೇ ಇಲ್ಲ. ಅದಕ್ಕಾಗಿ ಇವಾಗ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಕಲಿಯುಗದಲ್ಲಿ. ಯಾಕಂದರೆ ಒಂದು ಮಾತು ಹೇಳಿದ್ರು ಮೈ ಮೇಲೇ ಬಂದುಬಿಡ್ತಾರೆ ಜನಗಳು. ಸೊ ಜನಗಳಿಗೆ ಯೋಚನೆ ಮಾಡುವಂತಹ ಒಂದು ಬುದ್ಧಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಯಾವುದು ಸರಿ, ಯಾವುದು ತಪ್ಪು, ಯಾವ ರೀತಿ ನಡ್ಕೋಬೇಕು, ತುಂಬ ಡಿಪ್ರೆಷನಲ್ಲಿ ಹೋಗ್ತಾ ಇದ್ದಾರೆ. ಪಾಪ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಲ್ಲರ ಲೈಫಲ್ಲಿ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ. ಜಾಬ್ ಪ್ರಾಬ್ಲಮ್ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಅದರ ಬಗ್ಗೆ ನಮಗೆ ಕಮೆಂಟ್ಸ್ ಮಾಡೋಕ್ಕೆ ಯಾವುದೇ ಹಕ್ಕಿಲ್ಲ. ನಾನು ಇಲ್ಲಿ ಹೇಳಕ್ಕೆ ಬಂದಿರೋ ವಿಷಯ ಏನಂತ ಹೇಳಿದರೆ, ಬೇರೆಯವರು ಯಾರೂ ನಮ್ಮದು ಲೈಫನ್ನು ನೋಡೋಕ್ಕೆ ಬರಲ್ಲ, ನಮ್ಮ ಲೈಫನ್ನು ನಾವೇ ನೋಡ್ಕೋಬೇಕಾಗುತ್ತೆ. ಸೊ ಅದಕ್ಕಾಗಿ ನಾವು ಮಾಡುವಂತಹ ಯೋಚನೆಗಳು, ನಾವು ಮಾಡುವಂಥ ಕೆಲಸಗಳ ಮೇಲೆ ಗಮನವನ್ನು ಇಟ್ಟುಕೊಂಡು ನಮ್ಮಿಂದ ಬೇರೆಯವರಿಗೆ ಒಳ್ಳೆಯದಾಗಲಿ ಎನ್ನುವ ಒಂದು ಭಾವನೆಯನ್ನು ಇಟ್ಟುಕೊಂಡೇ ನಾವು ಕೆಲಸ ಮಾಡುವುದರಿಂದ ನಮ್ಮ ಜೀವನದಲ್ಲಿ ದೇವರ ಕೃಪೆಯನ್ನು ನಾವು ಕೂಡ ದೇವರಿಗೆ ನಾವು ಬೇಗನೆ ಪ್ರಿಯರಾಗಿಬಿಡ್ತೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ದೇವರಿಗೆ ಕೂಡ ನಮ್ಮ ಮೇಲೆ ಕನಿಕರ ಬಂದು ಅವರ ಕೃಪೆಯನ್ನು ನಮ್ಮ ಮೇಲೆ ಹರಿಸಿ, ದೇವರ ಒಂದು ಬಲ, ದೈವಿ ಬಲ ಅಂತ ಹೇಳ್ತೀವಿ, ಅದು ನಮ್ಮ ಜೊತೆ ನಮ್ಮನ್ನು ಸದಾಕಾಲ ಕಾಪಾಡ್ತಾ ಇರುತ್ತೆ. ನಮ್ಮನ್ನು ಆಗಿರಲಿ, ನಮ್ಮ ಫ್ಯಾಮಿಲಿಯನ್ನಾಗಿರಲಿ, ನಮ್ಮ ಫ್ರೆಂಡ್ಸ್, ಹತ್ತಿರದ ಸಂಬಂಧಿಗಳನ್ನೆಲ್ಲ ಅದು ಕಾಪಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಮಾಡುವಂಥ ಕೆಲಸಗಳ ಮೇಲೆ ಅಟೆನ್ಷನನ್ನು ಇಟ್ಟುಕೊಂಡು ನಮ್ಮ ಜೀವನವನ್ನು ನಾವು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಇವಾಗ ಕಲಿಯುಗದಲ್ಲಿ ಎಲ್ಲರ ಮನಸ್ಸು ವೀಕ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸುತ್ತಮುತ್ತಲಿನ ಜನಗಳನ್ನೇ ನೋಡ್ತಾ ಇದ್ದಾರೆ. ನಮ್ಮನ್ನು ನೋಡೋದನ್ನು ಬಿಟ್ಟು ನಾವು ಬೇರೆಯವರನ್ನೇ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ. ಬೇರೆಯವರ ಮನೆಯಲ್ಲಿ ಏನಾಗ್ತಾ ಇದೆ, ಬೇರೆಯವರ ಲೈಫಲ್ಲಿ ಏನಾಗ್ತಾ ಇದೆ, ಬೇರೆಯವರು ಏನು ಮಾಡ್ತಾ ಇದ್ದಾರೆ, ಅದು ಯಾವುದೂ ನಮಗೆ ಸಂಬಂಧನೇ ಇಲ್ಲ. ಬೇರೆಯವರನ್ನು ನೋಡೋದರಿಂದ ನಮಗೆ ಅವರು ಬಂದು ಊಟ ಹಾಕೋದಿಲ್ಲ ಅಲ್ವಾ? ಹಾಗೆಯೇ ಬೇರೆಯವರ ಕರ್ಮಗಳನ್ನು ನೋಡೋಕ್ಕೂ ಕೂಡ ಹೋಗಬಾರ್ದು. ಒಳ್ಳೆ ಕರ್ಮಗಳನ್ನು ನಾವು ನಮ್ಮ ಜೀವನದಲ್ಲಿ ಮಾಡೋದರಿಂದ ಅದು ಆತ್ಮದ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗುತ್ತದೆ. ಆತ್ಮದ ಶಕ್ತಿ ಎಂದರೆ ಅದು ದೇವರ ಶಕ್ತಿ. ದೇವರಲ್ಲಿರುವಂತಹ ಶಕ್ತಿಯೇ ಆತ್ಮದಲ್ಲಿ ತುಂಬಿಕೊಳ್ಳುವುದರಿಂದ ಅದು ಒಂದು ಪ್ರೊಟೆಕ್ಟಿವ್ ಲೇಯರ್ ಥರ ನಮ್ಮನ್ನು ಕಾಪಾಡಿಕೊಂಡು ಬರುತ್ತದೆ. ಅದಕ್ಕೆ ಭಗವಂತ ಹೇಳ್ತಾರೆ, ನೀವು ನನಗೆ ಹೆದರಬೇಡಿ, ಪಾಪಕರ್ಮ ಮಾಡಿದರೆ ನನಗೆ ಹೆದರಬೇಡಿ. ನೀವು ಮಾಡಿರುವಂತಹ ಪಾಪಕರ್ಮಕ್ಕೆ ನೀವೇ ಹೊಣೆ, ನೀವು ಅದನ್ನು ಅನುಭವಿಸಲೇಬೇಕು. ಇಲ್ಲಿಂದ ಹೋದದ್ದು ಆ ಕಡೆಯಿಂದ ಬಂದೇ ಬರುತ್ತದೆ. ಅದು ಈ ಜನ್ಮದಲ್ಲಿ ಇಲ್ಲದಿದ್ದರೆ ನೆಕ್ಸ್ಟ್ ಜನ್ಮದಲ್ಲಾದರೂ ಅದು ಬಂದೇ ಬರುತ್ತದೆ. ಒಂದು ಸತಿ ಮಾಡಿದ ಪಾಪಕರ್ಮಗಳು ನಮ್ಮ ಆತ್ಮದಲ್ಲಿ ರೆಕಾರ್ಡ್ ಆಗಿದೆ, ಅದನ್ನು ಈ ಜನ್ಮದಲ್ಲಿ ಚುಪ್ತು ಮಾಡಬೇಕು. ಇಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಚುಪ್ತು ಮಾಡಬೇಕು. ಮುಂದಿನ ಜನ್ಮದಲ್ಲಿಯೂ ಆಗಿಲ್ಲ ಅಂತ ಹೇಳಿದರೆ ಅದನ್ನು ನಾವು ನೆಕ್ಸ್ಟ್ ಜನ್ಮದಲ್ಲಿಯೂ ಚುಪ್ತ ಮಾಡಿ ಅದನ್ನು ಕ್ಲಿಯರ್ ಮಾಡಬೇಕು, ಆ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಅಲ್ಲಿಯ ತನಕ ಅದು ನಮ್ಮ ಆತ್ಮದಲ್ಲೇ ಉಳ್ಕೊಂಡಿರುತ್ತದೆ. ಭಗವಂತ ಈ ಒಂದು ನಾಟಕದಲ್ಲಿ ಇನ್ವಾಲ್ವೇ ಆಗಲ್ಲ. ಪಾಪ ಪುಣ್ಯ ಕರ್ಮದಲ್ಲಿ ಭಗವಂತನ ಪಾತ್ರನೇ ಇಲ್ಲ. ಅದು ಎಲ್ಲ ನಾವು ಮಾಡಿಕೊಂಡಿರುವಂಥದ್ದು ನಾವೇ ಅನುಭವಿಸಬೇಕು, ನಾವೇ ಅದನ್ನು ಕ್ಲಿಯರ್ ಮಾಡಬೇಕು.
ಭಗವಂತ ಏನಿದ್ರೂ ನಮಗೆ ಶಕ್ತಿಯನ್ನು ಕೊಡ್ತಾರೆ. ಓಕೆ, ಆ ಶಕ್ತಿಯಿಂದ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಒಳ್ಳೆಯದನ್ನು ಅನುಭವಿಸ್ತೀವಿ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟದನ್ನು ಅನುಭವಿಸ್ತೀವಿ. ಅಂದರೆ ಜೀವನದಲ್ಲಿ ಉನ್ನತಿನೇ ಆಗ್ತಾ ಇರಲ್ಲ, ಕೆಲಸಗಳು ಸಿಗ್ತಾನೆ ಇರಲ್ಲ, ಬೇರೆಯವರಿಂದ ಬೈಗಳನ್ನೇ ತಿಂತಾ ಇರ್ತೀವಿ, ಏನೇ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಅಲ್ಲಿ ಪಾಪಕರ್ಮದ ಅಕೌಂಟ್ ಜಾಸ್ತಿ ಇರೋದ್ರಿಂದ ದೇವರ ಶಕ್ತಿನೇ ಇರೋದಿಲ್ಲ. ಅದಕ್ಕೋಸ್ಕರ ಲೈಫಲ್ಲಿ ನಾವು ಪುಣ್ಯಕರ್ಮಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸೋಣ. ನಾವು ಪುಣ್ಯಕರ್ಮವನ್ನು ಮಾಡೋಣ, ಬೇರೆಯವರಿಗೂ ಕೂಡ ಪುಣ್ಯಕರ್ಮ ಮಾಡೋಕ್ಕೆ ಇನ್ಸ್ಪೈರ್ ಮಾಡೋಣ. ಅದಕ್ಕೆ ಮೂಲ ಏನು ಅಂತ ಹೇಳಿದರೆ ಒಳ್ಳೆಯ ಸಂಕಲ್ಪಗಳನ್ನು ಮಾಡೋದು. ಬೇರೆಯವರಿಗೆ ಕೆಟ್ಟದಾಗಲಿ ಅನ್ನೋ ಒಂದು ಸಂಕಲ್ಪನೆ ಮನಸ್ಸಲ್ಲಿ ಬರಬಾರ್ದು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನಮ್ಮ ಕರ್ಮದ ಖಾತೆಯನ್ನು ನಾವು ಇಂಪ್ರೂವ್ ಮಾಡಿಕೊಂಡು ದೇವರಿಗೆ ಪ್ರಿಯರಾಗಿ ದೇವರಿಂದ ಶಕ್ತಿಯನ್ನು ಇನ್ನೂ ಜಾಸ್ತಿ ಪ್ರಯತ್ನವನ್ನು ಮಾಡೋಣ. ಪರಮಾತ್ಮನ ಶಕ್ತಿಯನ್ನು ಪಡಿಬೇಕು ಅಂತ ಹೇಳಿದರೆ ನಾವು ಪರಮಾತ್ಮನ ಜೊತೆ ಕನೆಕ್ಟ್ ಆಗಬೇಕು. ಹೇಗೆ ಕರೆಂಟ್ ಪವರ್ ಹೌಸಿಂದ ನಮ್ಮ ಮನೆಗೆ ಬಂದು ತಲುಪುತ್ತದೆಯೋ ಹಾಗೆಯೇ ನಮ್ಮ ಆತ್ಮದ ಒಂದು ನಾಡಿ ಅಂತ ಹೇಳ್ತೀವಿ, ಅದು ನಾವು ಪರಮಾತ್ಮನಿಗೆ ಕನೆಕ್ಟ್ ಮಾಡಬೇಕು. ಪರಮಾತ್ಮನಿಗೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಪರಮಾತ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕು. ಲೈಕ್ ಜನರೇಟರ್ ಹೌಸ್ ಥರ ಪರಮಾತ್ಮ ಎಲ್ಲಿರುವ ವಿಳಾಸ ನಮಗೆ ಗೊತ್ತಾದರೆ ನಾವು ಡೈರೆಕ್ಟಾಗಿ ಅವರನ್ನು ಆ ಜಾಗದಲ್ಲಿ ನೆನಪು ಮಾಡೋದರಿಂದ ಪರಮಾತ್ಮನ ಒಂದು ಶಕ್ತಿಯನ್ನು ನಾವು ನಮ್ಮ ಆತ್ಮದಲ್ಲಿ ತುಂಬಿಸ್ಕೊಳ್ಬೋದು. ಹಾಗಾದರೆ ಪರಮಾತ್ಮ ಎಲ್ಲಿರ್ತಾರೆ? ಪರಮಾತ್ಮ ಇರೋದು ಪರಮಧಾಮದಲ್ಲಿ. ಅದು ಎಲ್ಲಿದೆ? ಅದು ಬ್ರಹ್ಮಾಂಡದಿಂದ ಮೇಲೆ, ಆಕಾಶದಿಂದ ಮೇಲೆ, ಬ್ರಹ್ಮಾಂಡದಿಂದ ಮೇಲೆ, ಸೂಕ್ಷ್ಮ ಮತನದಿಂದ ಮೇಲೆ ಪರಮಧಾಮ. ಅದು ಸೈನ್ಸ್ಗೂ ಕೂಡ ರೀಚ್ ಆಗೋಕ್ಕೆ ಆಗದೇ ಇರುವಂತಹ ಒಂದು ಜಾಗದಲ್ಲಿ ಪರಮಾತ್ಮ ಇದ್ದಾರೆ. ಅಲ್ಲಿ ಇರುವುದರಿಂದ ನಾವು ಆ ಜಾಗವನ್ನು, ಪರಮಾತ್ಮ ಇರುವಂತಹ ಜಾಗ ತುಂಬ ಗೋಲ್ಡನ್ ರೆಡ್ಡಿಂದ ತುಂಬಿಕೊಂಡಿರುತ್ತದೆ. ಆ ಜಾಗದಲ್ಲಿ ಪರಮಾತ್ಮ ಒಂದು ಬಿಂದು ಅಂತ ನಾವು ಪರಮಾತ್ಮನನ್ನು ನೆನೆಸಿಕೊಂಡ್ರೆ ಪರಮಾತ್ಮನಲ್ಲಿರುವ ಶಕ್ತಿಯು ನಮ್ಮಲ್ಲಿ ಬಂದು ಸೇರುತ್ತದೆ. ನಾವು ಆತ್ಮ ಕೂಡ ಒಂದು ಬಿಂದುನೇ ಅಲ್ವಾ? ನಾವು ನೋಡೋಕ್ಕೆ ಹೇಗಿದ್ದೀವೋ ಹಾಗೆ ಕೂಡ ಪರಮಾತ್ಮನೂ ಕೂಡ ಇದ್ದಾರೆ. ನಾವು ಆತ್ಮ ಬಿಂದು ಆಗಿದ್ದೀವಿ, ಹಾಗೆ ಕೂಡ ಪರಮಾತ್ಮ ಕೂಡ ಬಿಂದು ಆಗಿದ್ದಾರೆ. ನಮ್ಮದರಲ್ಲಿ ಡಿಫ್ರೆನ್ಸ್ ಏನು ಅಂತ ಹೇಳಿದರೆ ಆತ್ಮ ಜನನ ಮತ್ತು ಮರಣ ಚಕ್ರದಲ್ಲಿ ಬರ್ತಾ ಇರುತ್ತೆ, ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಇರುತ್ತೆ. ಆದರೆ ಪರಮಾತ್ಮ ಯಾವುದೇ ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ. ಅವರು ಈ ಸೃಷ್ಟಿಯ ರಚಯಿತ ಅಲ್ವಾ? ಈ ಸೃಷ್ಟಿಯ ಆಗು ಹೋಗುಗಳನ್ನು, ಕರ್ಮಕಾಂಡಗಳನ್ನೆಲ್ಲ ನೋಡಲಿಕ್ಕೆ ಒಬ್ಬರು ಬೇಕು. ಸೊ ಅದಕ್ಕಾಗಿ ಪರಮಾತ್ಮ ಈ ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ಹಾಗಾಗಿ ಅವರ ಶಕ್ತಿ ತುಂಬಾ ಜಾಸ್ತಿಯಾಗಿರುತ್ತದೆ. ಎಷ್ಟು ಕೋಟಿ ಬಿಲಿಯನ್ ಜನಗಳಿದ್ದಾರೆ ಅಷ್ಟು ಶಕ್ತಿಯನ್ನು ಪರಮಾತ್ಮ, ಅದರ 100 ಪಟ್ಟು ಶಕ್ತಿಯನ್ನು ಪರಮಾತ್ಮ ಹೊಂದಿರ್ತಾರೆ. ಇದರಿಂದ ಸರಿಯಾದ ರೀತಿಯಲ್ಲಿ ಭಗವಂತನನ್ನು ನೆನಪು ಮಾಡುವುದರಿಂದ ಅವರ ಶಕ್ತಿಯನ್ನು ನಮ್ಮಲ್ಲಿ ಸೇರಿಸಿಕೊಳ್ಬೋದು. ಪರಮಾತ್ಮನ ಶಕ್ತಿಯನ್ನು ಪಡಿಬೇಕು ಅಂತ ಹೇಳಿದರೆ ನಮ್ಮ ಮನಸ್ಸನ್ನು ನಾವು ಸೈಲೆಂಟ್ ಮೋಡಲ್ಲಿ ತೆಗೆದುಕೊಂಡು ಹೋಗಬೇಕು. ಇದಕ್ಕಾಗಿ ಮೆಡಿಟೇಷನ್ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಮೆಡಿಟೇಷನ್ ಮಾಡುವುದರಿಂದ ನಮ್ಮ ಮನಸ್ಸನ್ನು ನಾವು ನಮ್ಮ ಕಂಟ್ರೋಲಲ್ಲಿ ತೆಗೆದುಕೊಂಡು ಬರ್ಬೋದು. ಒಂದು ಸತಿ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಬಂದ ತಕ್ಷಣ ಅದು ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪಗಳನ್ನು ಮಾಡುವುದನ್ನು ನಿಲ್ಲಿಸುತ್ತದೆ. ಆಗ ನಮ್ಮ ಬುದ್ಧಿಯು ಬಹಳ ಸ್ಟ್ರಾಂಗ್ ಆಗುತ್ತದೆ. ಸೊ ಹಾಗಾಗಿ ನಾವು ಪರಮಾತ್ಮನ ಜೊತೆ ಈಸಿಯಾಗಿ ಕನೆಕ್ಟ್ ಆಗಬಹುದು. ಸೊ ಇದಕ್ಕೆ ಮೆಡಿಟೇಷನ್ ಒಂದು ಸಹಜ ರೀತಿಯ ಮಾರ್ಗವಾಗಿದೆ. ಎಲ್ಲರೂ ತಮ್ಮ ಜೀವನದಲ್ಲಿ ಮೆಡಿಟೇಷನನ್ನು ಅಳವಡಿಸ್ಕೋಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲ ಸಂಜೆ 6 ಗಂಟೆ ನಂತರ ಅಟ್ಲೀಸ್ಟ್ 1 ಅವರ್ ಆದರೂ ಭಗವಂತನ ಸ್ಮರಣೆ ಮಾಡಲಿಕ್ಕೆ ನಾವು ಟೈಮ್ ಕೊಡಬೇಕು. ಜೀವನದಲ್ಲಿ ಭಗವಂತನನ್ನೇ ನೆನಪು ಮಾಡಿಲ್ಲ ಅಂತ ಹೇಳಿದರೆ ಎಲ್ಲ ಕೆಲಸಗಳನ್ನು ಮಾಡಿ ಕೂಡ ಏನೂ ಪ್ರಯೋಜನವಿಲ್ಲ. ತುಂಬ ಜನ ಹೇಳ್ತಾರೆ ನಾವು ಪೂಜೆ ಮಾಡ್ತೀವಿ, ಟೆಂಪಲ್ಗೆ ಹೋಗ್ತೀವಿ, ಟೆಂಪಲಲ್ಲಿ ಅನ್ನ ಸಂತರ್ಪಣೆ ಮಾಡ್ತೀವಿ, ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀವಿ ಅಂತ. ಅದನ್ನು ಭಕ್ತಿ ಅಂತ ಕರಿತೀವಿ. ಭಗವಂತನನ್ನು ನೆನಪು ಮಾಡಲು ಭಕ್ತಿ ಬೇಕಾಗಿಲ್ಲ. ಭಗವಂತನನ್ನು ಯಾವ ರೀತಿ ನೆನಪು ಮಾಡೋದಂತ ಹೇಳಿದರೆ ನಮ್ಮ ಮನಸ್ಸಲ್ಲಿ ಬರುವಂತಹ ಎಲ್ಲ ಕೆಟ್ಟ ವಿಚಾರಗಳನ್ನು ತೆಗೆದು ಹಾಕಿ ಓನ್ಲಿ ಭಗವಂತನ ನೆನಪು ಮಾಡೋದರಿಂದ ಆವಾಗ ಭಗವಂತನ ಶಕ್ತಿಯನ್ನು ನಾವು ಪಡೆಯಬಹುದು. ಭಕ್ತಿ ಮಾಡುವುದರಿಂದ ಅಲ್ಪಕಾಲದ ಸುಖ ಸಿಗ್ಬೋದು, ಆದರೆ ನಾವು ಪುನರ್ಜನ್ಮದಲ್ಲಿ ಬರುವುದರಿಂದ ನಮ್ಮ ಜನ್ಮಾಂತರಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ನಾವು ಗಳಿಸಬೇಕು ಅಂತ ಹೇಳಿದರೆ ನಮ್ಮ ಮನಸ್ಸಲ್ಲಿ ಬರುವಂತಹ ಎಲ್ಲ ಕೆಟ್ಟ ವಿಚಾರಗಳನ್ನು, ವ್ಯರ್ಥ ಸಂಕಲ್ಪಗಳನ್ನು, ನೆಗೆಟಿವ್ ಸಂಕಲ್ಪಗಳನ್ನು ಕಂಟ್ರೋಲಲ್ಲಿ ತಂದು ಆಮೇಲೆ ನಾವು ಶುದ್ಧ ಸಂಕಲ್ಪದಿಂದ ಭಗವಂತನನ್ನು ಮಾತಾ ಪಿತಾ ಸಖ ಬಂಧು ಅವರ ರೂಪದಲ್ಲಿ ನೆನಪು ಮಾಡುವುದರಿಂದ ಅವರ ಶಕ್ತಿಯನ್ನು ಈಸಿಯಾಗಿ ನಾವು ಪಡ್ಕೋಬಹುದು. ಸೊ ಇದಕ್ಕಾಗಿ ಮೆಡಿಟೇಷನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ.
ಇವಾಗ ಕೆಲವರು ಹೇಳ್ಬೋದು ನಮಗೆ ಮನೇಲಿ ಮೆಡಿಟೇಷನ್ ಮಾಡೋಕ್ಕೆ ಆಗಲ್ಲ, ಸಣ್ಣ ಮಕ್ಕಳಿದ್ದಾರೆ, ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿ. ಸೊ ಅವರು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಸೆಂಟರ್ಸನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಮೆಡಿಟೇಷನ್ ಮಾಡೋಕ್ಕೆ ಬಿಡ್ತಾರೆ. ನೀವು ದಿನಾಲು ಬೆಳಿಗ್ಗೆ ಅಥವಾ ಸಂಜೆ ಟೈಮ್ ಮಾಡಿಕೊಂಡು ಅವರ ಸೆಂಟರ್ಸ್ಗೆ ವಿಸಿಟ್ ಕೊಡೋದ್ರಿಂದ ಮೆಡಿಟೇಷನನ್ನು ಮಾಡ್ಬೋದು. ಮತ್ತು ಇದಕ್ಕೆ ಯಾವುದೇ ರೀತಿಯ ಫೀಸ್ ಆಗಲಿ ಡೊನೇಷನ್ ಆಗಲಿ ಏನು ತಗೊಳ್ಳೋದಿಲ್ಲ. ಇದು ದೇವರ ಒಂದು ಕೆಲಸವಾಗಿರೋದ್ರಿಂದ ನೀವು ಅಲ್ಲಿ ಹೋಗಿ ದೇವರ ಒಂದು ಶಕ್ತಿಯನ್ನು ಪಡಿಬಹುದು.